ಯಾವಲ್ಲಿ ಒಂದು ಕೇಳ ಸುಮ್ಮನೆ. ರಾಜ 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 ಎಲ್ಲಿರುವನು ಗೊತ್ತಾ ನನ್ನ ರಾಜ ರಾಜ ರಾಜ. ಲೇ ಯಾಟೆ ಏನ ಬೆಳಗ್ಗೆ ಮೈಮಾಗಿ ಶಿಲ್ಪಾ ಶೆಟ್ಟಿನ ಕಿಸಿಗೆ ಮುಡ್ದಯ್ಯ? ಏ ಇಲ್ರಿ ಸಾವುಕಾರ್ರೆ, ನಾನು ಈ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾವನಲ್ಲ, ಅಲ್ಲಿಗೆ ತ್ರಿಷಾ ಬರೋವಾಗ ಈ ಹಾಡು ಹಾಡ್ಕೊಂಡು ಬಂದಿರ್ಬೋದಾ ಅಂತ ಒಂದು ಗೆಸ್ ಮಾಡ್ತಿದ್ದೆ ಕಣ್ರಿ. ಗೆಸ್ ಮಾಡೋದೆಲ್ಲ ಅದು ಹಂಗೆಯೇ ಆಗಿರೋದು. ರಾಜ CM ಆಗಿಬಿಡ್ತಾನೆ ಅಂತ ಅಕ್ಕ ಕಾರ್ ಹತ್ಕೊಂಡು ಬತ್ತಿದ್ದಂಗೆ ಈ ಕಡೆ ವಿಜಯ್ ಅವರ ಅಮ್ಮ ಆಕಿನ ತಬ್ಕೊಂಡು ಬವ್ವ ನಿನಗೆ ಕಾಯ್ತಿದ್ದು ಅಂತ ವೆಲ್ಕಮ್ ಮಾಡಿಬಿಟ್ಟವ್ರೆ ಕಣೋ, ವೆಲ್ಕಮ್ ಮಾಡಿಬಿಟ್ಟಿದ್ದಾರೆ. ಅಲ್ರಿ ಈ ತರ ವೆಲ್ಕಮ್ ಮಾಡೋದಿರ್ಲಿ, ಈ ಅಮ್ಮನ ಕಾಲ್ ಕೂಡನೇ ಸರಿಲ್ಲ ಅಂತ ಅದು ಯಾವುದೋ ಜ್ಯೋತಿಷಿ ಹೇಳ್ತಾವನಲ್ರಿ. ಆ ಜ್ಯೋತಿಷಿ ಹೇಳ್ತಾನ್ಬಿಡ್ಲ, ಯಾರೋ ವಿರೋಧ ಪಕ್ಷದವರು ಬಿಟ್ಟಿರ್ಬೇಕು ಕಾಸು ಕೊಟ್ಟು ಹಿಂಗೆ ಹೇಳ್ಬಿಡಯ್ಯ, ಅವ್ರಿಗೆ ಅರ್ಧ ಹಂಗೆ ಮೊರಾಲಿಟಿ ಕಡಿಮೆ ಆಗಿಬಿಡ್ಲಿ ಅಂತ. ಅಲ್ಲ ಕಣೋ, ಒಂದು ಗಂಡಸಿನ ಜೀವನದೊಳಗೆ ಹೆಣ್ಣು ಕಾಲಿಟ್ರೆ ಏನೇನೋ ಬದಲಾಗಿ ಹೋಯ್ತದೆ ಅಂತ. ಅದ್ರಾಗೆ ಇವನು ಯಾರಲ್ಲ ಸೆಂಟ್ರಾಗೆ ನಂದೆಲ್ಲಿಕ್ಲಿ ಕಡುಬಿನ ಸೊರೆ ಅಂತ. ಇಲ್ರಿ ಸಾವುಕಾರ್ರೆ, ಆ ಜ್ಯೋತಿಷಿ ಏನು ಕಡಿಮೆ ನನ್ನ ಮಗ ಅಲ್ಲ ಕಣ್ರಿ. ಅವ್ನು ಹೇಳೋ ಪ್ರಕಾರ ಇನ್ನು 6 ತಿಂಗಳಲ್ಲಿ ಈ ವಯ್ಯ ಅಧಿಕಾರ ಕಳ್ಕೊಂತಾರಂತೆ ಕಣ್ರಿ. ಹ್ಞೂ ಕಣ್ಲ, ಗಂಡಿದ್ದೋಳು ಗಂಡು ಮಗ ಎತ್ತಿದ್ರೆ ಈ ಮುಂಡಕ್ಕೆ ಬಂತಂತೆ ಶಂಕ್ತ ಅಂತ ಕೇಳಿಲ್ವಲ್ಲ ಗಾದೆ. ಹಂಗೆ ಯಾರೋ ಮೇಲ್ ಕೊಯ್ತಾವ್ರೆ ಅಂದರೆ ಕಾಲು ಎಳೆಯಕ್ಕೆ 1000 ಜನ ಇರ್ತಾರೆ ಕಣೋ, ಅದನ್ನೆಲ್ಲ ಕಿವಿಗೆ ಹಾಕಿ ಅಂಬಾರ್ದಪ್ಪ. ಇಷ್ಟೇ ಅಲ್ಲ ಕಣ್ರಿ, ಈ ಸ್ಟಾಲಿನ್ ಬೇರೆ ಹಳೆ ಮುಖ್ಯಮಂತ್ರಿ ವಿಜಯ್ಗೆ ತಿವಿದಾನೆ ಗೊತ್ತೇ? ಹ್ಞೂ, ಅದು ಯಾಕೆ ತಿವುದ ಅಂದರೆ ಈ ವಯ್ಯನೋ ಆ ವಯ್ಯನಿಗೆ ತಿವುದವನೇ ಅಲ್ರಿ ಸ್ವಾಮಿ. ಸ್ಟಾಲಿನ್ ಅವರೇ, ನೀವು ಮುಖ್ಯಮಂತ್ರಿ ಆದಾಗ 10 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮ ತಲೆ ಮ್ಯಾಗೆ ಎಳೆದು ಬಿಟ್ಟಿದ್ದೀರ. ಹಿಂಗೆ ಏನ್ರಿ ಸಾಲ ಮಾಡೋದು ಅಂತ ಕೇಳೋ ಹೊತ್ತಿಗೆ ಆ ಕಡೆಯಿಂದ ಸ್ಟಾಲಿನ್ ತಿವಿದಿರೋದು. ಯೋ ಸ್ವಾಮಿ ಜೋಸೆಪ್ಪ, ನೀನು ಈಗ ಮುಖ್ಯಮಂತ್ರಿ ಆಗಿ ಭರವಸೆ ಕೊಟ್ಟಿದೆಯಲ್ಲ, ಅದು ಕೊಡ್ತೀನಿ ಇದು ಕೊಡ್ತೀನಿ ತಪ್ಪಲೆ ಕೊಡ್ತೀನಿ ಜೊಂಬು ಕೊಡ್ತೀನಿ ಬಿಂದಿಗೆ ಕೊಡ್ತೀನಿ ಅಂತ, ಇದನ್ನೆಲ್ಲ ಕೊಡೋ ಹೊತ್ತಿಗೆ ನೀನೆಷ್ಟು ಸಾಲ ಮಾಡ್ತೀಯ ಅಂತ ನೋಡೋಣ ಬಾರ್ಲಾ ಅಂದ್ಬಿಟ್ಟದಾನೆ. ಅದು ಸರಿ ಅಲ್ವೇನ್ರಿ, ಅತ್ತೆ ದಳಿಯ ದಾನ ಮಾಡ್ದ ಅಂತ ಜನಗಳ ದುಡ್ಡನ್ನ ಜನಗಳಿಗೆ ದಾನ ಮಾಡಕ್ ಹೋದ್ರೆ ಎಷ್ಟು ಸಾಲ ಮಾಡ್ಬೇಕಾಗತ್ತೆ? ಹ್ಞೂ ಕಾಣ್ಲ, ಈ ನಮ್ಮ ರಾಜಕಾರಣಿಗಳೇ ಹಂಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಇಲ್ಲಿ ನಮ್ಮ ಕರ್ನಾಟಕದಾಗೆ ಕಾಂಗ್ರೆಸ್ನವ್ರು ಮಾಡಲಿಲ್ವೇ ಅದೇ ಕೆಲಸನ ಒಸಿ ಮುಂದುವರಿಸ್ಕೊಂಡು ಆ ಕಡೆ ವಿಜಯ್ ಮಾಡಕ್ಕೆ ಹೊಂಟವನೆ. ಅದಿರಲಿ, ಪ್ರಮಾಣ ವಚನ ಹೆಂಗೆ ನಡೀತ್ಲಾ? ಅಯ್ಯೋ, ಪ್ರಮಾಣ ವಚನದ ಕತೆ ಯಾಕೆ ಹೇಳ್ತಿರ್ರಿ? ಅಲ್ಲಿ ಆ ವಯ್ಯ ಪ್ರಮಾಣ ವಚನ ಮಾಡಕ್ ಹೋಗಿ ಸಿನಿಮಾ ಸೆಟ್ಟು ಅಂತ ಡೈಲಾಗ್ ಹೊಡೆಯೋಕೆ ಶುರು ಮಾಡ್ಬಿಡ್ತಂತೆ. ಅದು ಗೊತ್ತಾಯ್ತು ಬಾ. ಅಲ್ಲ, ಪ್ರಮಾಣ ವಚನನ ಓದಪ್ಪ ಅಂತ ಅಂದರೆ ಸಿನಿಮಾ ಸ್ಟೇಲ್ನಾಗೆ ಡೈಲಾಗ್ ಹೊಡೆಯೋಕೆ ಹೋಗ್ಬಿಟ್ಟೈತೆ ಈ ವಯ್ಯ. ಅಲ್ಲಿಗೆ ರಾಜ್ಯಪಾಲರು ಎದ್ದು ನಿಂತ್ಕೊಂಡು, ಯೋ ಸ್ವಾಮಿ ವಿಜಯ, ಇದು ಸಿನಿಮಾ ಸೆಟ್ ಅಲ್ಲ ಶಿವನೇ, ಎದುರುಗಡೆ ಹುಡುಗಿ ಕುಂತವಳೆ ಅಂತ ಡೈಲಾಗ್ ಹೊಡೆಯೋಕೆ ಹೋಗಬೇಡ, ಏನು ಬರ್ಕೊಟ್ಟಿದ್ದೀನೋ ಅಚ್ಚುಕಟ್ಟಾಗೆ ಅದನ್ನು ಓದ್ಬಿಟ್ಟು ಮನೆ ಕಡೆ ಹೋಗು ಅಂತ ಹೇಳವ್ರೆ. ಇಷ್ಟು ಹೇಳೋ ಹೊತ್ತಿಗೆ ವಿಜಯನಿಗೆ ಎಚ್ಚರಿಕೆ ಆಗಿ, ಆಯಿತು ಶಿವ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಮನೆ ಕಡೆ ಹೋಗೈತೆ ಕಣಪ್ಪ. ಇದಿಷ್ಟು ಇಲ್ಲಿನ ಕತೆ. ಇನ್ನು ನಮ್ಮ ಕರ್ನಾಟಕದಾಗೆ ಏನು ಒದ್ದಾಡ್ತಾವ್ರೆ ಅಂತ ನೋಡೋ ಟೈಮದು ಈ GBA ಎಲೆಕ್ಷನ್ನು ಮಾಡಬೇಕಾ ಬೇಡವಾ ಅನ್ನೋದ್ರ ಕನ್ಫ್ಯೂಸನ್ ಆಗಿ ಸೇರ್ಕೊಂಬಿಡೋದೆ ಸರ್ಕಾರ. ಏನು ಅಂತ ಸಿದ್ದರಾಮಣ್ಣನ ಶಿವ ಕೇಳ್ಕೊಂಬರನ ನಡಿಲ್ಲ ಯಾಟೆ. ಶಿವನೇ ಚನ್ನಬಸವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ.